ಮೈಸೂರಿನಲ್ಲಿ ಸರ್ಕಾರಿ ಭೂಮಿಗೆ ಅಧಿಕಾರಿಗಳೇ ಕನ್ನ. ರಮ್ಮನಹಳ್ಳಿಯಲ್ಲಿ ಬೆತ್ತಲಾಯಿತು ಅಧಿಕಾರಿಗಳ ಕಳ್ಳಾಟ. ಆಶ್ರಯ ಯೋಜನೆಯ ಭೂಮಿ ಗೋಲ್ಮಾಲ್ ನಡೆದಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ರಮ್ಮನಹಳ್ಳಿಯಲ್ಲಿ ಬೆತ್ತಲಾಯಿತು ಅಧಿಕಾರಿಗಳ ಕಳ್ಳಾಟ. ಅದು ಆಶ್ರಯ ಯೋಜನೆಯ ಭೂಮಿಯ ಗೋಲ್ಮಾಲ್ ವಿಚಾರವಾಗಿ. ಬಡವರಿಗೆ ಮೀಸಲಿಟ್ಟಿದ್ದಂತಹ ಜಾಗ ಅದು. ಜಮೀನು ಖಾಸಗಿ ವ್ಯಕ್ತಿಗಳ ಪಾಲಾಗ್ತಾ ಇದೆ. ಕೆಂಚಯ್ಯ ಕುಟುಂಬಕ್ಕೆ ಸೇರಿದ 30 ಗುಂಟೆ ಜಮೀನು. ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್, ಆರ್ಐ ಮಂಜುನಾಥ್, ವಿಎ ಅಜೀಂ ಖಾನ್ ರಿಂದ ಅಕ್ರಮ ಖಾತೆಯನ್ನ ಮಾಡಿಸಿಕೊಳ್ಳಲಾಗಿದ್ದು, ಅಸಲಿ ದಾಖಲೆ ಮುಚ್ಚಿಟ್ಟು ಅಕ್ರಮ ಖಾತೆಯನ್ನ ಮಾಡಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮೈಸೂರಿನಲ್ಲಿ ಸರ್ಕಾರಿ ಭೂಮಿಗೆ ಅಧಿಕಾರಿಗಳು ಕನ್ನ ಹಾಕಿರುವಂತಹ ಪ್ರಕರಣ ಇದು. ರಮ್ಮನಹಳ್ಳಿಯಲ್ಲಿ ಬೆತ್ತಲಾಗಿದೆ ಅಧಿಕಾರಿಗಳ ಕಳ್ಳಾಟ. ಆಶ್ರಯ ಯೋಜನೆಯ ಭೂಮಿ ಗೋಲ್ಮಾಲ್ ನಡೆದಿದ್ದು, ಬಡವರಿಗೆ ಅಂತ ಮೀಸಲಿಟ್ಟಿದ್ದಂತಹ ಜಾಗ ಅದು ಅಥವಾ ಜಮೀನು ಈಗ ಖಾಸಗಿ ವ್ಯಕ್ತಿಗಳ ಪಾಲಾಗ್ತಾ ಇದೆ. ನಾವು ಗಮನಿಸ್ತಾ ಹೋಗಬಹುದು. ಬಲಭಾಗದ ಒಂದಷ್ಟು ಫೋಟೋಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ, ವ್ಯಕ್ತಿಗಳ ಫೋಟೋವನ್ನ. ಇಲ್ಲಿ ಆರ್ಐ ಮಂಜುನಾಥ್, ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್, ವಿಎ ಅಜೀಂ ಖಾನ್ ಅಕ್ರಮ ಖಾತೆಯನ್ನು ಮಾಡಿಕೊಂಡು ಅಸಲಿ ದಾಖಲೆಗಳನ್ನು ಮುಚ್ಚಿಟ್ಟು ಅಕ್ರಮ ಖಾತೆ ಮಾಡಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಅದು ಸರ್ಕಾರಿ ಭೂಮಿಯನ್ನ ಸ್ವಾಹ ಮಾಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ಈ ಒಂದು ಪ್ರಕರಣವನ್ನ ಹೊರಗೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ದಾಖಲೆ ಸಮೇತ ದೂರನ್ನ ನೀಡಿರುವಂಥದ್ದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು. ಕೆಂಚಯ್ಯ ಕುಟುಂಬಕ್ಕೆ ಸೇರಿದಂತಹ 30 ಗುಂಟೆ ಜಮೀನಿದು. ಈ ಜಮೀನನ್ನ ಸ್ವಾಹ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆಶ್ರಯ ಯೋಜನೆ ಭೂಮಿಯ ಗೋಲ್ಮಾಲ್ ನಡೆದಿರುವಂತಹ ಪ್ರಕರಣ ಇದು. ಬಡವರಿಗೆ ಮೀಸಲಿಟ್ಟಿದ್ದಂತಹ ಜಮೀನು ಖಾಸಗಿ ವ್ಯಕ್ತಿಗಳು ಸ್ವಾಹ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಖಾಸಗಿ ವ್ಯಕ್ತಿಗಳು ಬಿಲಾ ತೋಡ್ಲಿಕ್ಕೆ ಮುಂದಾಗಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಇದೀಗ ಪ್ರಾದೇಶಿಕ ಆಯುಕ್ತರಿಗೆ ದೂರು ಕೂಡ ನೀಡಲಾಗಿದೆ. ದಾಖಲೆ ಸಮೇತ ದೂರನ್ನ ನೀಡಿರುವಂಥದ್ದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು. ಕೆಂಚಯ್ಯ ಕುಟುಂಬಕ್ಕೆ ಸೇರಿದಂಥ 30 ಗುಂಟೆ ಜಮೀನು. ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್, ಆರ್ಐ ಮಂಜುನಾಥ್, ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಮಹೇಶ್ ಮತ್ತೆ ಆರ್ಐ ಮಂಜುನಾಥ್ ಹಾಗೂ ವಿಎ ಅಜೀಂ ಖಾನ್ ಅಕ್ರಮ ಖಾತೆ ಮಾಡಿಸಿಕೊಂಡು ಅಸಲಿ ದಾಖಲೆಗಳನ್ನ ಮುಚ್ಚಿಟ್ಟು ಅಕ್ರಮ ಖಾತೆ ಮಾಡಿ ಗೋಲ್ಮಾಲ್ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಹಲವು ದಾಖಲೆಗಳನ್ನು ಕೂಡ ಮುಂದಿಟ್ಕೊಂಡು ಈ ಸಂಬಂಧ ಈಗಾಗಲೇ ದಾಖಲೆ ಸಮೇತ ದೂರು ಕೂಡ ಕೊಟ್ಟಿದ್ದಾರೆ. ಮಾತಾಡಿದ್ದಾರೆ ಅವರು, ನೋಡೋಣ. ತಮ್ಮ ಸರ್ಕಾರ ವಶಕ್ಕೆ ಬಂದ ಮೇಲೆ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಪ್ರಕ್ರಿಯೆ ನಡೆಸಿ ಸರ್ಕಾರ ವಶಕ್ಕೆ ತಗೊಳ್ಬೇಕು. ಮತ್ತು ಆ ಸ್ವತ್ತುಗಳು ಬೇರೆಯವ್ರಿಗೆ ಪಾಲಾಗದ ರೀತಿಯಲ್ಲಿ ರಕ್ಷಣೆ ಮಾಡಬೇಕಂತ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಆ ಕರ್ತವ್ಯನ ನಿರ್ವಹಣೆ ಮಾಡದೆ ಈ ಸರ್ಕಾರದ ಸಂಬಳ ಸೌಲಭ್ಯ ತಗೊಳ್ತಾರೆ. ಆ ಒಂದು ಸರ್ಕಾರಿ ಸಂಬಳ ಸೌಲಭ್ಯ ಅಂದರೆ ಅವ್ರ ಕುಟುಂಬ ಜೀವನ ಮಾಡ್ತಾರೆ. ಹಾಗಾಗಿ ಸರ್ಕಾರ ಅನ್ನೋದು ಆ ಸರ್ಕಾರಿ ಅಧಿಕಾರಿಗಳ ಮತ್ತು ಅವ್ರ ಕುಟುಂಬದವರ ಒಂದು ತಾಯಿ ಇದ್ದಾಗೆ. ಆ ತಾಯಿನ ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕಾದ ಅಧಿಕಾರಿಗಳು ಆ ಹಣದ ಆಮಿಷಕ್ಕೆ ಅಥವಾ ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ಎತ್ತ ತಾಯಿಯ ಒಡಲನ್ನೇ ಬಗೆಯುವಂಥ ಕೆಲಸವನ್ನು, ಅಂದರೆ ಸರ್ಕಾರಿ ಆಸ್ತಿಗಳನ್ನು ಕಬಳಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಸ್ಪಷ್ಟ ಗೊತ್ತಾಗ್ತದೆ. ಸೊ ಈ ಕಾರಣದಲ್ಲಿ 20 ವರ್ಷಗಳಾದರೂ ಕೂಡ ಸರ್ಕಾರದ ಅಧಿಕಾರಿಗಳು ಯಾಕೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಿಲ್ಲ, ಮತ್ತು ಸರ್ಕಾರದ ವಶಕ್ಕೆ ಇರಬೇಕಾದಂಥ ಸ್ವತ್ತುಗಳು ಹೇಗೆ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆಗೆ ಅವರು ಸಾಕಷ್ಟು ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಗಂಭೀರವಾಗಿ ಆರೋಪ ಮಾಡೋದ್ರಿಂದ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಸರ್ಕಾರಿ ಅಧಿಕಾರಿಗಳು ತಮ್ಮ ಸರ್ಕಾರದ ವಶಕ್ಕೆ ಬಂದ ಮೇಲೆ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಪ್ರಕ್ರಿಯೆಗಳನ್ನು ನಡೆಸಿ ಸರ್ಕಾರ ವಶಕ್ಕೆ ತಗೊಳ್ಬೇಕು. ಮತ್ತು ಆ ಸ್ವತ್ತುಗಳು ಬೇರೆಯವ್ರಿಗೆ ಪಾಲಾಗದ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಆ ಕರ್ತವ್ಯನ ನಿರ್ವಹಣೆ ಮಾಡದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಮೈಸೂರಿನ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರಿಂದ. ರಾಘವೇಂದ್ರ, ಆಶ್ರಯ ಯೋಜನೆಯಡಿಯ ಭೂಮಿ ಇದು. ಸರ್ಕಾರಿ ಭೂಮಿಯನ್ನ ಸ್ವಾಹ ಮಾಡುವುದಕ್ಕೆ ಯಾವ ರೀತಿ ಮುಂದಾಗಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಮಹೇಶ್, ಆರ್ಐ ಮಂಜುನಾಥ್, ವಿ ಅಜೀಂ ಖಾನ್. ಈ ಹೆಗ್ಗಣಗಳು ಯಾವ ರೀತಿ ಬಿಲಾ ತೋಡ್ಲಿಕ್ಕೆ ಮುಂದಾಗಿರುವಂಥದ್ದು ಅಂತ, ಈ ಅಕ್ರಮ ಬಯಲಾಗಿದ್ದಿದೆ ಹೇಗೆ ಅಂತ?
ವಸಂತ್, ಏನು ಮೈಸೂರು ಇತ್ತೀಚೆಗೆ ಗ್ರೇಡ್ 1 ಅಂತೇಳಿ ಡಿಕ್ಲೇರ್ ಆಗಿರ್ತಕ್ಕಂಥದ್ದು. ಮೈಸೂರು ಮಹಾನಗರ ಪಾಲಿಕೆಯನ್ನ ಉನ್ನತೀಕರಣ ಮಾಡಿ ಗ್ರೇಡ್ 1 ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಇದಾದ್ಮೇಲೆ ಮೈಸೂರಿನ ಸುತ್ತಮುತ್ತ ಇರ್ತಕ್ಕಂಥ ಏನು ಸರ್ಕಾರಿ ಭೂಮಿ ಇರ್ಬೋದು, ಬೇರೆ ಬೇರೆ ಭೂಮಿಗಳ ಬಗ್ಗೆ ಈ ತರ ಭೂ ಮಾಫಿಯಾಗಳ ಒಂದು ಕಣ್ಣು ಬಿದ್ದಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಕೂಡ ಬಯಲಿಗೆ ಬಂದಿರತಕ್ಕಂಥದ್ದು. ಇದರಲ್ಲಿ ಏನಂತಂದ್ರೆ ಇದು ನೇರವಾಗಿ ಇದರಲ್ಲಿ ಏನು ಕಂದಾಯ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಅವ್ರುಗಳೇ ಭಾಗಿಯಾಗಿರ್ತಕ್ಕಂಥದ್ದು. ಏನು ಮೈಸೂರಿನ ರಮನಹಳ್ಳಿ ಪಟ್ಟಣ ಪಂಚಾಯಿತಿ, ಆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಸುಮಾರು 30 ಗುಂಟೆ ಜಮೀನನ್ನ ಏನು ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಮುಖ್ಯಾಧಿಕಾರಿ ಮಹೇಶು, ಆಮೇಲೆ ಏನು ವಿ ಎ ಅಹೀಂ ಖಾನು ಹಾಗೂ ಮಂಜುನಾಥ್ ಅಂತೇಳಿ ಅವರು ಕೂಡ ರೆವಿನ್ಯೂ ಆಫೀಸರ್, ಈ 3 ಜನ ಸೇರ್ಕೊಂಡು ಏನ್ ಮಾಡಿದ್ದಾರೆ, ಇದು 2003-4 ಸರ್ಕಾರಕ್ಕೆ ಆಶ್ರಯ ಯೋಜನೆಗೆ ಅಂತೇಳಿ ಭೂ ಸ್ವಾಧೀನ ಆಗಿರ್ತಕ್ಕಂಥದ್ದು. ಕೆಂಚಯ್ಯ ಅನ್ನೋರ್ಗೆ ಸೇರಿದಂತ ಜಾಗ. ಅದನ್ನ ಈಗಾಗಲೇ ಅವರು ಅವರ ಫ್ಯಾಮಿಲಿನಲ್ಲಿ ಮೆಂಬರ್ಸ್ ಒಬ್ರು ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರಿಂದ ಮಗಳಿಗೆ ಅಂತ 10 ಗುಂಟೆ ಕೊಡಬೇಕು ಅಂತ ಕೋರ್ಟಿನ ಆದೇಶ ಕೂಡ ಆಗಿತ್ತು. ಅದಾದ ನಂತರ 20 ಗುಂಟೆ ಸರ್ಕಾರದ ವಶದಲ್ಲೇ ಇದೆ. ಆದ್ರೆ ಅದು ಎಂಟ್ರಿ ಆಗಿಲ್ಲ, ಭೂಮಿ ಇದರಲ್ಲಿ ಆರ್ಟಿಸಿನ ಎಂಟ್ರಿ ಆಗಿಲ್ಲ ಅನ್ನೋ ಒಂದೇ ಏಕೈಕ ಕಾರಣ ಇಟ್ಕೊಂಡು ಈ ಒಂದು ಏನು ಅಧಿಕಾರಿಗಳೇನಿದ್ದಾರೆ ಇವರು ಹೇಳೋರಿಗೆ ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ಅದನ್ನ ಅವರ ಹೆಸರಿಗೆ ಪರಭಾರೆ ಮಾಡತಕ್ಕಂಥ ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ಇದನ್ನ ಸೇಮಿ ಕೃಷ್ಣ ಅವರು ಕೂಡ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಪ್ರಕರಣವನ್ನು ಇಂಚಿಂಚು ಕೂಡ ಬಯಲು ಮಾಡಿದ್ದಾರೆ. ಇದು ಏನಂತ ಹೇಳಿದ್ರೆ ಸರ್ಕಾರದ ಆಸ್ತಿಯನ್ನ ರಕ್ಷಣೆ ಮಾಡ್ಬೇಕಂತ ಅಧಿಕಾರಿಗಳೇನಿದ್ದಾರೆ ಅವರೇ ಭಕ್ಷಕರಾದ್ರೆ ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಈ ಪ್ರಕರಣದಲ್ಲಿ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಸರ್ಕಾರದ ಆಸ್ತಿ ಏನಿದೆ ಅದನ್ನ ಯಾವಾಗಲೂ ಕೂಡ ಕಾವಲು ಕಾಯ್ಬೇಕಾದಂತ ಜವಾಬ್ದಾರಿ ಇರ್ತಕ್ಕಂಥದ್ದು ಆಫೀಸರ್ಸ್ಗಳಿಗೆ. ಆದ್ರೆ ಈ ಅಧಿಕಾರಿಗಳು ಅದ್ಯಾವುದಕ್ಕೂ ಮಹತ್ವ ಕೊಡದೇನೆ ಸರ್ಕಾರಿ ಭೂಮಿ ಅಂತ ಗೊತ್ತಿದ್ರು ಕೂಡ ಅದನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ. ಅಂದ್ರೆ ಖಾಸಗಿ ವ್ಯಕ್ತಿಗಳ ಹೆಸರಿಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ, ಅವರು ಬೇರೆ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು. ಇದು ಈ ತರ ಆದ್ರೆ ಬೇಲಿನೇ ಎದ್ದು ಏನು ಹೊಲ ಮೇಹಿದ ಪ್ರಸಂಗಗಳೇನಿದಾವೆ ಅದಕ್ಕೆ ಇದು ಹೋಲಿಕೆ ಆಗುವಂತ ಪ್ರಕರಣ. ಹಾಗಾಗಿ ಆದ್ರೆ ನೋಡಿ 2 ಬಾರಿ ಏನು ಮಂಜುನಾಥ್ ಅಂತೇಳಿ ರೆವಿನ್ಯೂ ಆಫೀಸರ್ ಏನಿದ್ದಾರೆ 2 ಬಾರಿ ಲೋಕಾಯುಕ್ತ ಟ್ರಾಪ್ ಆಗಿದೆ. ಆದ್ರೆ ಲೋಕಾಯುಕ್ತ ಟ್ರಾಪ್ ಆದ್ಮೇಲೆ ಅಧಿಕಾರಿಯನ್ನ ಆ ಜಾಗದಲ್ಲಿ ಮುಂದುವರಿಸೋದು ಹೇಗೆ? ಅವೆಲ್ಲವನ್ನು ಕೂಡ ವೈಲೇಷನ್ಸ್ ಮಾಡಿ ಅದೇ ಜಾಗದಲ್ಲಿ ಮುಂದುವರಿತಾರೆ. ಅಂದ್ರೆ ಅಧಿಕಾರಿಗಳು ಯಾವ ಲೆವೆಲ್ಗೆ ಬಲಾಢ್ಯರಾಗಿದ್ದಾರೆ ಅಂತಂದ್ರೆ ಸರ್ಕಾರ ಏನೇ ಆದೇಶ ಮಾಡೋದು ಕೂಡ ಸರ್ಕಾರದ ವಿರುದ್ಧ ಹೋಗಿ ಕೋರ್ಟ್ ಇಂದ ಸ್ಟೇ ತಗೊಂಡ್ಬಂದು ಆ ಒಂದು ಸ್ಥಳದಲ್ಲಿ ಕಂಟಿನ್ಯೂ ಆಗಿ ಮತ್ತೆ ಭ್ರಷ್ಟಾಚಾರ ನೋಡ್ತಕ್ಕಂಥದ್ದು ಈ ತರದ ಕೃತ್ಯಗಳಾಗಿರೋದ್ರಿಂದ ಸರ್ಕಾರ ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಒಂದು ಕ್ರಮವನ್ನು ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲ ಅಂದ್ರೆ ಸರ್ಕಾರದ ಆಸ್ತಿಯನ್ನ ದಿನೇ ಈ ತರನೇ ಒಬ್ಬರಿಗೆ ಪ್ರಭಾರ ಮಾಡುವಂತ ಕೃತ್ಯಗಳು ನಡೀತಾ ಇರ್ತವೆ. ವಸಂತ್, ಧನ್ಯವಾದ ರಾಘವೇಂದ್ರ ತಮ್ಮ ಮಾಹಿತಿಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.